ಅತ್ತೀರಿ ಏನು ಮಾಡತ್ತೀರಿ? ಇವತ್ತು ಊಟಕ್ಕೆ ಹೂಕೋಸು ಅಂದ್ರೆ ಫ್ಲವರ್ ಮಾಡೋದು ತೋರಿಸ್ತೀನಿ. ಕಡಲೆ ಹಿಟ್ಟು ಹಚ್ಚಿ ಹೆಂಗೆ ಮಾಡೋದು ಫ್ಲವರ್ ಅದನ್ನ ತೋರಿಸ್ತೀನಿ. ಮತ್ತು ಅದಕ್ಕೆ ಏನೇನು ಬೇಕು ಹೇಳ್ತೀನಿ. ಫ್ಲವರ್, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯ್ದು ಪೇಸ್ಟ್ ಅಂದ್ರೆ ಅಬ್ಡ ಜಬ್ಡ ಕುಟ್ಕೊಂಡಿನಿ. ಇದು ಕಡಲೆ ಹಿಟ್ಟ, ಉಪ್ಪ, ಕೆಂಪು ಖಾರ, ಅರಿಶಿನ, ಸಾಸಿವೆ, ಜೀರಿಗೆ, ಎಣ್ಣೆ ಹಾಕ್ತೀನಿ. ಒಂದು 3-4 ಚಮಚ ಎಣ್ಣೆ ಬೇಕು. ಆಯ್ತು. ಸಾಸಿವೆ ಜೀರಿಗೆ ಹಾಕ್ತೀನಿ ಇನ್ನೊಂದು. ಈಗ ಉಳ್ಳಾಗಡ್ಡೆ ಹಾಕ್ತೀನಿ. ಎಲ್ಲ ಉಳ್ಳಾಗಡ್ಡೆ ಹಾಕ್ತೀನಿ. ಒಂದು ಕೆಂಪು ಬಣ್ಣ ಆಗುತ್ತೆ. ಕೆಂಪು ಬಣ್ಣ ಆಗತ್ತನ ಈ ಉಳ್ಳಾಗಡ್ಡೆ ಹಾಗೆ ತಿರುವಾಗ. ಈ ಉಳ್ಳಾಗಡ್ಡೆ ಸ್ವಲ್ಪ ಏನೋ ಹಸಿ ವಾಸನೆ ಹೋಗತ್ತನ ಇವು ತಿರುವಾದು. ಸ್ವಲ್ಪ ಬಣ್ಣ ಬದಲಾಯಿಸ್ಬೇಕಿದ್ದು. ಸ್ವಲ್ಪ ಕೆಮ್ಮನ್ ಬರಬೇಕು. ಇದು ಸ್ವಲ್ಪ ಮುಚ್ಚಿಡ್ತೀನಿ ನಾನು. ಈಗ ಉಳ್ಳಾಗಡ್ಡಿ ನೋಡೋಣ. ತುಂಬ ಇದಾವಲ್ಲ. ಈಗ ಉಳ್ಳಾಗಡ್ಡಿ ನೋಡಿ ಬಣ್ಣ ಬದಲಾಯಿಸೋದ. ಈಗ ಇದ್ರಾಗ ನಾವು ಏನು ಮಾಡೋದು, ಫ್ಲವರ್ ಹಾಕೋದು. ಈಗ ಫ್ಲವರ್ ಹಾಕ್ತೀವಿ. ನಿಮ್ಮ ಮನ್ಯಾಗ ಎಷ್ಟು ಜನ ನೋಡಿ ಫ್ಲವರ್ ಹಾಕೋದು. ಒಂದು ಜರ ತಿರುಗ್ತೀನಿ, ಮತ್ತೆ ಹಾಕ್ತೀನಿ. ನಾನು ಸ್ವಲ್ಪ ಜಲ್ಲಿಸ್ತೀನಿ, ಮತ್ತೆ ಹಾಕ್ತೀನಿ. ಮತ್ತೊಂದು ಸ್ವಲ್ಪ ಜಲ್ಲಿಸ್ತೀನಿ. ಈಗ ಫ್ಲವರ್ಗೂ ಮುಚ್ಚಿಡೋದು. ಎಷ್ಟು ಮಿನಿಟ್ ಇಡ್ಬೇಕು ರೀ? ಒಂದೆರಡು ನಿಮಿಷ ಮುಚ್ಚೋದು, ಮತ್ತೆ ತೆಗೆಯೋದು, ಮತ್ತೆ ನೋಡೋದು ಅದ್ರ ಬಣ್ಣ. ಈಗ ಇದು ಹೆಂಗದ ಫ್ಲವರ್ ಕಲರ್ ಈಗ ಇದು ಕಲರ್ ಚೇಂಜ್ ಆಗಬೇಕು ಅಂದ್ರೆ ಉಂಗಬೇಕು. ಮುಚ್ಚಿಡ್ತೀನಿ. ಮುಚ್ಚಿಡ್ತೀನಿ. ಮತ್ತೊಂದು ಸ್ವಲ್ಪ ತೆರೆದು ಮತ್ತೊಂದು ಸ್ವಲ್ಪ ತಿರುವುದು. ಆಯ್ತು. ಗೊತ್ತಾಗ್ತದೆ ಅದು ಹೆಂಗೆ ಮಾಡ್ಬೇಕು. ನಾನು ಹೇಳ್ತೀನಿ ಆಮೇಲೆ. ಈಗ ತೆಗಿತೀನಿ. ಫ್ಲವರ ಸ್ವಚ್ಛ ತೊಳೆದು ಕಟ್ ಮಾಡಿ ಇಟ್ಕೊಂಡಿವಿ. ಈಗ ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕಿ ಬಿಡೋದು. ಈಗೇನು ಮಾಡೋದು, ಇದು ಉಪ್ಪು ಹಾಕೊಂಡು ಏನಾಗ್ತದೆ, ಬೈತದೆ ಚಂದ. ಈಗ ಸ್ವಲ್ಪ ಮುಚ್ಚಿಡ್ತೀನಿ. ಮತ್ತೆ ಮುಚ್ಚಬೇಕಲ್ರಿ? ಇದು ನೋಡೋಣ. ಈಗ ಸ್ವಲ್ಪ ನೋಡಿ ಬಣ್ಣ ಬದಲಾಯಿಸಿ ನೋಡಿ ಉತ್ತರದಲ್ಲ. ಇನ್ನು ಸ್ವಲ್ಪ ಸ್ವಲ್ಪ ಈಗ ಆಗ್ತದೆ ಇದನ್ನು. ಇವು ಹೆಂಗವ ಪಟ್ಟ ತುಂಬಬೇಕು. ಈಗ ಇದಕ್ಕೇನು ಮಾಡ್ತೀನಿ ಪೂಜಾ, ಫಕ್ತ 2 ಸ್ಪೂನು. ಇದಕ್ಕೆ ನೀರು ಜಾಸ್ತಿ ಹಾಕೋದಿಲ್ಲ. 2 ಸ್ಪೂನು. ಇಷ್ಟೇ. ಈಗ ಮತ್ತೆ ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಮುಂದಿನ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಈಗ ನೋಡೋದು. ಈಗ ನೋಡಿ ಉಂಗಂಡದ್ ನೋಡಿ. ಮತ್ತು ಗ್ಯಾಸ್ ಭಾಳ ಸಣ್ಣ ಇಡೋದಿಲ್ಲ, ಮೀಡಿಯಮ್, ಜಲ್ದಿ ಆಗಲ್ಲ. ಮೀಡಿಯಮ್ ಇಡೋದು. ಹೊತ್ನೂಬಾರ್ದು. ಈಗ ನಾವೇನು ಮಾಡೋದು, ಇದಕ್ಕೆ ಅರ್ಶಿನ ಹಾಕೋದು. ಅರ್ಶಿನ ಅರ್ಶಿನ ಹಾಕಿದ್ವಿ. ಈಗೇನು ಹಾಕೋದು, ಅದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವ, ಹಸಿ ಶುಂಠಿ ಇಷ್ಟೆಲ್ಲ ಹಾಕಿ ಪೇಸ್ಟ್ ಮಾಡೀನಿ. ಅದು ದಮ್ಮ ಮಾಡೀನಿ. ಈಗ ಇದು ಹಾಕ್ತೀನಿ. ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಟ್ಟು 1-3 ತೊಗೊಂಡಿನಿ, ಜಾಸ್ತಿ ಇಲ್ಲ. ಒಂದು ಜರ ಟೇಸ್ಟ್ ಬರ್ತದಂತ. ಇದು ಸ್ವಲ್ಪ ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಹತ್ಕೋಬೇಕು. ಬೇಕಾದ್ರೆ ಮ್ಯಾಗ ಒಂದು ಹನಿ ಮತ್ತೊಂದು ಹನಿ ಎಣ್ಣೆ ಹಾಕ್ಬೋದು. ಕಮ್ಮಿ ಅನ್ನಿಸ್ತು ನಿಮಗೆ, ಕಡಿಮೆ ಅನ್ನಿಸ್ತಂದ್ರೆ ಎಣ್ಣೆ ಹಾಕ್ಬೋದು.
ಈಗ ನಾವು ಉಪ್ಪು ಹಾಕಿವು ಹಾಂ ರೀ. ಅವಾಗ ಈಗ ಏನು ಮಾಡೋದು, ಕೆಂಪು ಖಾರ ಹಾಕೋದು. ಹಾಂ ಹಸಿಮೆಣ್ಸಿಗೆ ಹಾಕಿನಲ್ಲ, ಹೌದು. ಟೇಸ್ಟ್ ಸಲುವಾಗಿ ಹಸಿಮೆಣ್ಸಿಗೆ ಹಾಕಿನಿ. ನಾ ಈಗ ಕೆಂಪು ಖಾರಿಂದು ಮಾಡ್ಲಕತ್ತೀನಿ. ನಮಗೆ ಖಾರ ಎಷ್ಟು ಬೇಕು ಅಷ್ಟು ಕೆಂಪು ಖಾರ ಹಾಕಬೇಕು. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕಬೇಕು. ಹಾಂ ಹಾಂ, ಇದು ಸ್ವಲ್ಪ ಪಲ್ಯ ಖಾರ ಖಾರ ಇದ್ದರೆ ಜರ ಉಣ್ಣಕ್ಕೆ ಚಂದ ಅನ್ನಿಸ್ತದೆ, ಒಂದು ಸ್ವಲ್ಪ ಮಜಾ ಬರ್ತದೆ. ಈಗ ಏನು ಮಾಡ್ತೀನಿ, ಇದಕ್ಕೆ ಮತ್ತೆ ಕೆಂಪು ಖಾರ ಎಲ್ಲ ಇದಕ್ಕೆ ಹಚ್ಕೊತೀನಿ ಏನು. ಹಾಂ, ಇನ್ನೊಂದು 2 ನಿಮಿಷ ಮುಸ್ತೀನಿ ನಾ. ಆಯ್ತು ರೀ. ಈಗ ನೋಡೋಣ ಪೂಜಾ. ಹಾಂ ಹಾಂ, ಒಂದು ಸ್ವಲ್ಪ ಲಿಂಬೆಕಾಯಿ ಇದ್ರೆ ಹಿಂಡಬೇಕು. ಇದ್ದಿಲ್ಲ ಅಂದರೆ ಒಂದೆರಡು ಚಿಮಟಿ ಹಿಂಗೆ ಹಾಂ ಹಿಂಗೆ ಹಿಡಿದು ಸಿಟ್ಟಿಗೆ ಹಾಕೋದು. ಇನ್ನು ಹಿಂಗೆ ಸ್ವಲ್ಪ ನಿಂಬೆಕಾಯಿ ಇದ್ದೆ ಅಂದ್ರೆ ಹಾಂ, ಹಿಂಗೆ ಒಂದು 2-3 ಕಾಳು 2 ಸಲ ಹಾಕೋದು. ಹಾಂ ಹಾಂ, ಆಯ್ತು. ಇಷ್ಟು ಹಾಕೋದು. ಹಾಂ, ನಿಂಬೆಕಾಯಿ ಇದ್ರೆ ಸ್ವಲ್ಪ ನಿಂಬೆಕಾಯಿ ಹಾಕೋದು, ಇಲ್ಲಾಂದ್ರೆ ಇದು. ಹಾಂ, ಇದು ಹಾಕೋದು ಅಂದ್ರೆ ಪಲ್ಯಗಳು ಜರ ಟೇಸ್ಟಿ ಆಗ್ತಾವ. ಏನು ಈಗೇನು ಮಾಡೋದು ಪೂಜಾ, ನಾವು ಕಡಲೆ ಹಿಟ್ಟು ಹಾಕೋಣ. ಈಗ ಹಾಕದ್ರಿ? ಹಾಂ, ಈಗ ಹಾಕೋಣ. ಹಾಂ ರೀತಿ. ಹಾಂ, ಈಗ 2 ಚಮಚ ಹಾಕಿನಿ. ಏನು ಮತ್ತೆ ನಾವು ನೋಡಿ ಮತ್ತೆ ಹಾಕೋದು. ಒಮ್ಮೆ ಹಾಕೋದಿಲ್ಲ? ಹಾಂ, ಒಮ್ಮೆ ಹಾಕೋದಿಲ್ಲ. ನೋಡಿ ಹಾಕೋವಾಗ ಗ್ಯಾಸ ಫುಲ್ ಸಣ್ಣ ಇಡೋಣ. ಹಾಂ ಹಾಂ, ಈಗ ಯಾಕಂದ್ರೆ ಆಲ್ಮೋಸ್ಟ್ ಪಲ್ಯ ಹಾಕೋದು ಬಂದದಲ್ಲ, ಹಾಂ ಅದಕ್ಕೆ ಜೋರಾಗಿ ಇಡೋದಿಲ್ಲ, ಹೊತ್ತದು. ಹಾಂ ಹಾಂ. ಹ್ಞೂ, ಈಗ ನಾ 2 ಚಮಚ ಹಾಕಿನಿ. ಇನ್ನೊಂದು ಸ್ವಲ್ಪ ಹಾಕ್ಬೋದಲ್ರಿ? ಹಾಂ, ಇನ್ನೊಂದು ಸ್ವಲ್ಪ ಹಾಕ್ಬೋದು. ಹಾಂ ನೋಡೋಣ ಗೊತ್ತಾಗ್ತದೆ ಈ ಪಲ್ಯಕ್ಕೆ ಹಿಟ್ಟು ಅಂಟ್ಕೊಂಡದ ಏನಿಲ್ಲ. ಹಾಂ ಹಾಂ. ಹಾಂ, ಅದಕ್ಕೆ ನೋಡೋದು. ಇನ್ನೊಂದು ಸ್ವಲ್ಪ ಹಾಕೋದು. ಈಗ 2 ಚಮಚ ಹಾಕಿನಿ, ಇದು 4 ಚಮಚ ಆಯ್ತಾ. ಸ್ವಲ್ಪ ಲೈಟ್ ಇಲ್ಲ, ಈ ಥರ ಹಿಟ್ಟು ಹತ್ಕೋಬೇಕು. ಹಾಂ, ಈಗ ನಾ 4 ಚಮಚ ಹಾಕ್ದೆ. ನಾವು ಇನ್ನೊಂದು ಲಾಸ್ಟ್ 1 ಚಮಚ ಹಾಕಮ್ಮ. ಇನ್ನು ಹಾಕಂಬ್ರಿ? ಇನ್ನೊಂದು ಲಾಸ್ಟ್ 1 ಚಮಚ ಹಾಕಲ್ಲ ಪೂಜಾ. ಹಾಂ, ಹಾಂ, ಅಂದ್ರೆ ಫ್ಲವರ್ಗೆಲ್ಲ ಹಿಟ್ಟು ಹತ್ಕೋಬೇಕು. ಹತ್ಕೋಬೇಕು. ಹಿಂಗೆ ತೊಳ್ದಂಗೆ ಇರಬಾರ್ದು. ಹಾಂ ಹಾಂ, ಮ್ಯಾಗಿಂದು ಒಂದು ಸ್ವಲ್ಪ ಒಂದು ಸ್ಪೂನ್ ಅಟ್ಟು ಎಣ್ಣೆ ಹಾಕೋಣ. ಏನು? ಹಾಂ. ಹ್ಞೂ, ಈಗ ಮುಚ್ಚಿಡ್ಬೇಕೇನ್ರಿ? ಈಗ ಒಂದು ಸ್ವಲ್ಪ ತಿರುತ್ತೀನಿ ನಾ. ಹಾಂ, ಫುಲ್ ಗ್ಯಾಸ್ ಇರೋದು. ಏನು ಮತ್ತು ನೀವು ಏನು ಮಾಡೋದು, ಉಪ್ಪು ಆಗ್ಯದೇನಿಲ್ಲ, ಒಂಚೂರು ತೊಗೊಂಡು ತಿನ್ನಬೇಕು. ಹಾಂ, ಉಪ್ಪು ಆಗಿದ್ದಿಲ್ಲ ಇನ್ನೂ ಬೇಕಾಯ್ತಂದ್ರೆ ಸ್ವಲ್ಪ ಮತ್ತೆ ನೀವು ಉಪ್ಪು ಹಾಕ್ಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ಆಯ್ತು. ಹಾಂ, ಈಗ ಸ್ವಲ್ಪ ನಾ ಮುಚ್ಚಿರ್ತೀನಿ ಪೂಜೆ. ಹಾಂ, ಈಗ ನೋಡಮ್ಮ ಪಲ್ಯ ಆಗ್ಯದೇನು. ಹಾಂ ಹಾಂ ನೋಡಿ ಪಲ್ಯ ಆಗ್ಯದ. ಈಗ ನಾವು ಏನು ಮಾಡೋದು ಪೂಜಾ, ಕೊತ್ತಂಬರಿ ಹಾಕ್ಬಿಡೋದು. ಈಗ ಹಾಂ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬೇಕು, ಮೊದಲೇ ಕೊತ್ತಂಬರಿ ಹಾಕಬಾರ್ದು ಹಾಂ. ಪಲ್ಯಕ್ಕೆ. ಲಾಸ್ಟಿಗೆ ಹಾಕ್ಬೇಕು ಅಂದ್ರೆ ಪಲ್ಯ ಅಂದ್ರೆ ಚಂದ ಆಗ್ತದೆ. ಪಲ್ಯ ಎಲ್ಲ ಉಂಗೈತದ ಅಂದ್ರೆ ಗ್ರೀನ್ ಅನ್ನೋದು ಹೋಗಿ ಗ್ರೀನ್ ಕಾಣಿಸಲ್ಲ. ಹಾಂ, ಕಾಣಿಸಲ್ಲ. ಹಾಂ, ಅದಕ್ಕೆ ಏನು ಎಷ್ಟು ಹಾಕಿಬೇಕು ಕೊತ್ತಂಬರಿ ಕಮ್ಮಿ. ಹಾಂ ಹಾಂ, ಕೊತ್ತಂಬರಿ ಹಾಕಿದಷ್ಟು ಇದು ಪಲ್ಯ ಟೇಸ್ಟಿ ಆಗ್ತದೆ. ಹಾಂ, ಈಗ ಪಲ್ಯ ರೆಡಿ ಆಗ್ಯದ. ಗ್ಯಾಸ ಆಫ್ ಮಾಡ್ತೀನಿ. ಆಯ್ತು. ಹಾಂ, ಆಯ್ತು. ಈಗ ನಾ ಕೊತ್ತಂಬರಿ ಹಾಕೀನಿ. ಕೊತ್ತಂಬರಿ ಇಲ್ಲದೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹಂಗಿಲ್ಲ, ಇದ್ರೆ ಹಾಕ್ಬೋದು, ಇರಲಿಲ್ಲ ಅಂದ್ರೆ ಬಿಡೋದು. ಆದರೆ ಮಾಡಕ್ಕೆ ಮಾತ್ರ ಮಾಡಲೇಬೇಕು. ಇದು ನೀವು ಮಾಡಿ ನೋಡಿರಿ, ಕೊತ್ತಂಬರಿ ಬೇಕೇ ಅಂತಿಲ್ಲ, ನೀವು ಇದು ಕೊತ್ತಂಬರಿ ಇರ್ಲಾರ್ದೇನು ಮಾಡಿ ನೋಡಿರಿ. ಟಂಟಡನ್ ಫ್ಲವರ್ ಪಲ್ಯ ಕಡ್ಲಿ ಹಿಟ್ಟು ಹಚ್ಚಿ ಹ್ಯಾಂಗೆ ಮಾಡೋದು ನಾ ತೋರಿಸ್ಕೊಟ್ಟಿನಿ. ನೀವು ಮಾಡಿರಿ, ಉಂಡು ನಮಗೆ ಹ್ಯಾಂಗಾಗ್ಯದ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.